ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂತಹ BMTC ಕಂಡಕ್ಟರ್ ಮತ್ತು KKRTC ಹುದ್ದೆಗಳು, ಇದು ಇತ್ತೀಚೆಗೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ. ಇದು 2024ರಲ್ಲಿ ನಡೆದಿರುವಂತಹದ್ದು. ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುತ್ತದೆ. ಬನ್ನಿ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಮಯೂರ ವರ್ಮನು ಕೆರೆಯ ನಿರ್ಮಿಸಿರುವ ಮತ್ತು ದುರಸ್ತಿಗೊಳಿಸಿರುವುದರ ಉಲ್ಲೇಖವಿರುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚಂದ್ರವಳ್ಳಿ ಶಾಸನವಾಗಿದೆ. ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನಾಗಿದ್ದನು. ಯಾರು? ಮಯೂರವರ್ಮನು ಕದಂಬ ವಂಶದ ಸ್ಥಾಪಕನಾಗಿರುತ್ತಾನೆ. ನೆಕ್ಸ್ಟ್ ಕ್ವಶನ್, ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದನು. ನೆಕ್ಸ್ಟ್ ಕ್ವಶನ್, ಮೂರನೆಯ ಪ್ರಶ್ನೆ, ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ರೆಫ್ರಿಜರೇಟರ್ ಇದ್ದು ಅದರ ಬಾಗಿಲು ತೆರೆದಿರುತ್ತದೆ. ಆಗ ಕೋಣೆಯ ಉಷ್ಣತೆಯು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಾಗುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ನಾಲ್ಕನೆಯ ಪ್ರಶ್ನೆ, ವಿದ್ಯುತ್ ದರ್ಶಕ ಉಪಕರಣವನ್ನು ಎಲೆಕ್ಟ್ರೋಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದ್ಯುತ್ ಆವೇಶ ಎಂಬುದು ಸರಿಯಾದ ಉತ್ತರವಾಗಿದೆ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಐದನೆಯ ಪ್ರಶ್ನೆ, ಯಾವ ಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಫೈಲ್ಗಳನ್ನು ಬಳಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅವಕೆಂಪು ವಿಕಿರಣವನ್ನು ಥರ್ಮೋಫೈಲ್ಗಳನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಆರನೆಯ ಪ್ರಶ್ನೆ, 20 Hz ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಡ್ಯಾಶ್ ಎನ್ನುವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ, ಅವಧ್ವನಿಗಳು ಸರಿಯಾದ ಉತ್ತರವಾಗಿದೆ. ಶಬ್ದವು ಒಂದು ಶಕ್ತಿಯ ರೂಪ. ಡೆಸಿಬಲ್ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ನೆನ್ಪಿಟ್ಕೊಳ್ಳಿ, ಡೆಸಿಬಲ್ ಎಂಬುದು ಶಬ್ದದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ಯಾವುದು? ಡೆಸಿಬಲ್. ನೆಕ್ಸ್ಟ್ ಕ್ವಶನ್, ಏಳನೆಯ ಪ್ರಶ್ನೆ, ವಿಟಮಿನ್ B12ನಲ್ಲಿರುವ ಲೋಹವು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಬಾಲ್ಟ್ ಎಂಬುದು ವಿಟಮಿನ್ B12ನಲ್ಲಿ ಕಂಡುಬರುತ್ತದೆ. ಇದು ಹಾಲು ಮತ್ತು ಮೊಸರು ಹಾಗೆ ಮಾಂಸ ಹಾಗೂ ಮೊಟ್ಟೆಗಳಲ್ಲಿ ದೊರಕುತ್ತದೆ. ಯಾವುದು? ವಿಟಮಿನ್ B12 ಎಂಬುದು. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಂಟನೆಯ ಪ್ರಶ್ನೆ, ಅಮೋಘವರ್ಷನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ವರ್ಣಿಸಿದ ಪ್ರವಾಸಿಗ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸುಲೈಮಾನ್ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಯಾವಾಗ ಪರಿಚಯಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1904ರಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಪರಿಚಯಿಸಲಾಯಿತು. 1904 ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಹತ್ತನೆಯ ಪ್ರಶ್ನೆ, ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಈಗ ಅಳಿದು ಹೋಗಿರುವ ಹಾವಿನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸುಕಿ ಇಂಡಿಕಾಸ್ ಎಂಬುದು ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಈಗ ಅಳಿದು ಹೋಗಿರುವ ಹಾವಾಗಿದೆ. ಯಾವುದು? ವಾಸುಕಿ ಇಂಡಿಕಾಸ್ ಎಂಬುದು, ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 11ನೆಯ ಪ್ರಶ್ನೆ, ಹುಟ್ಟುವಾಗ ಮಾನವನ ಅಸ್ಥಿಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 305 ಸರಿಯಾದ ಉತ್ತರವಾಗಿದೆ. 11ನೆದಕ್ಕೆ. ನೆಕ್ಸ್ಟ್ ಕ್ವಶನ್, 12ನೆಯ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, 13ನೆಯ ಪ್ರಶ್ನೆ, ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೆರೆಬೆಲಮ್ ಎಂಬುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟ್ ಕ್ವಶನ್ 14ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಬಯೋಸ್ಪಿಯರ್ ರಿಸರ್ವ್ ಆಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಎಂಬುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶವಾಗಿದೆ. ನೆಕ್ಸ್ಟ್ ಕ್ವಶನ್. ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದು ಕರ್ನಾಟಕ, ಕೇರಳ, ತಮಿಳುನಾಡುಗಳಲ್ಲಿ ಹಂಚಿಕೊಂಡಿದೆ. ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ನೆಕ್ಸ್ಟ್ ಕ್ವಶನ್ 15ನೆಯ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ಮಾನವ ಪ್ರಭೇದದ ಹೋಮೋಸೆಪಿಸಿಯಸ್ ಆನುವಂಶಿಕ ಹೆಜ್ಜೆ ಕುರಿತನ್ನು ಎಲ್ಲಿಂದ ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಫ್ರಿಕನ್ ಮೂಲದಿಂದ ಪತ್ತೆ ಹಚ್ಚಲಾಗಿದೆ. ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಅಂಗೀಕಾರ ನೀಡುವ ಅಧಿಕಾರ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗವು ಎಷ್ಟರಲ್ಲಿ ಸ್ಥಾಪನೆಯಾಯಿತು ಅಂತ ಕೇಳಿದರೆ 1950ರಲ್ಲಿ ಜನವರಿ 25ರಂದು ಸ್ಥಾಪಿಸಲಾಯಿತು. ಇದೇ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ 25ಅನ್ನು ರಾಷ್ಟ್ರೀಯ ಮತದಾರ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಈ ಚುನಾವಣಾ ಆಯೋಗದ ಮೊದಲ ಚುನಾವಣಾ ಆಯುಕ್ತರು ಯಾರಾಗಿದ್ರಂದ್ರೆ ಸುಕುಮಾರ್ ಸೇನ್ ರವರು ಚುನಾವಣಾ ಆಯೋಗದ ಮೊದಲ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದರು. ಈ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿ ಮಾಡುವವರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅದು ಎಷ್ಟನೇ ವಿಧಿ ಅನ್ವಯ ಅಂದ್ರೆ 324ನೇ ವಿಧಿ ಅನ್ವಯ ಆಯ್ಕೆ ಮಾಡ್ತಾರೆ. ಇವರನ್ನು ತೆಗೆದುಹಾಕುವ ಅಧಿಕಾರನೂ ಕೂಡ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಇವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ, ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ಅಥವಾ 65 ವರ್ಷ ಇವರ ಅಧಿಕಾರಾವಧಿ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2ನೆಯ ಪ್ರಶ್ನೆ. ಭಾರತದ ಸಂವಿಧಾನದಲ್ಲಿ ನಮೂದಿಸಿರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 11 ಮೂಲಭೂತ ಕರ್ತವ್ಯಗಳು ಕಂಡು ಬರುತ್ತದೆ. ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂದರೆ ರಷ್ಯಾ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇದು 1900 ಮೂಲಭೂತ ಕರ್ತವ್ಯಗಳು 1976 42ನೇ ತಿದ್ದುಪಡಿಯ ಮೂಲಕ ಜಾರಿಗೆ ಬಂದಿತು. ಇದು ಯಾವ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಸೇರ್ಪಡೆಗೊಂಡಿತು ಅಂದರೆ ಇದು 1976ರಲ್ಲಿ ಸರ್ದಾರ್ ಸ್ವರ್ಣಸಿಂಗ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ 1976ರಲ್ಲಿ ಇದು ಸೇರ್ಪಡೆಗೊಂಡಿತು. ನೆಕ್ಸ್ಟ್ ಕ್ವಶನ್, 3ನೇ ಪ್ರಶ್ನೆ. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವಾಗ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1951-52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯಿತು. ನೆಕ್ಸ್ಟ್ ಕ್ವಶನ್, 4ನೆಯ ಪ್ರಶ್ನೆ. ರಾಷ್ಟ್ರಪತಿಗಳು ಸಂವಿಧಾನ ಉಲ್ಲಂಘಿಸಿದಾಗ ಅಧಿಕಾರದಿಂದ ಪದಚ್ಯುತಿಗೊಳಿಸುವ ವಿಧಾನ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳಿಸಬಹುದು. ಇದು ಎಷ್ಟನೇ ವಿಧಿಯಪ್ಪ ಅಂದರೆ 61ನೇ ವಿಧಿ ಅನ್ವಯ ಇವರನ್ನು ಪದಚ್ಯುತಿಗೊಳಿಸಬಹುದು. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ಯಾರು ಅಂತ ಕೇಳಿದರೆ ಪ್ರಶ್ನೆಯನ್ನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿಗಳು. ಇವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಇದು ಎಷ್ಟನೇ ವಿಧಿಯಪ್ಪ ಅಂದರೆ 315ನೇ ವಿಧಿ ಅನ್ವಯ. ಇವರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಅಂತ ಕ್ವಶನ್ ಆದರೆ ಇದಕ್ಕೆ ಸರಿಯಾದ ಉತ್ತರ 6 ವರ್ಷ ಅಥವಾ 65 ವರ್ಷ ಇವರ ಅಧಿಕಾರಾವಧಿ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ.
6ನೇ ಪ್ರಶ್ನೆ, ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟನೇ ವಿಧಿಗೆ ಅನ್ವಯಿಸುತ್ತದೆ ಅಂದರೆ ಇದು 64ನೇ ವಿಧಿ. 64ನೇ ವಿಧಿ ಅನ್ವಯ 64ನೆಯ ವಿಧಿ ಅನ್ವಯ ರಾಷ್ಟ್ರಪತಿಗಳು ಪದನಿಮಿತ್ತ ಅಧ್ಯಕ್ಷರಾಗಿ ರಾಜ್ಯಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, 7ನೆಯ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ 25 ವರ್ಷ. ಓಕೆನಾ, ಆಪ್ಷನ್ ಬಿ 25 ವರ್ಷ. ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆ, ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಯಾರು ನೇರ ಹೊಣೆಗಾರರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ಷಣಾ ಸಚಿವರು ಇದಕ್ಕೆ ನೇರ ಹೊಣೆಗಾರರಾಗಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 9ನೆಯ ಪ್ರಶ್ನೆ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಸ ರಾಜ್ಯ ಘೋಷಿಸುವ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಲೋಕಸಭೆಯ ಸ್ಪೀಕರು, ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಹೊಸ ರಾಜ್ಯ ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಇರುತ್ತದೆ ಎಂದು ಹೇಳಲಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನು, 10ನೆಯ ಪ್ರಶ್ನೆ, ಬಿದರಿ ಕಲೆಯನ್ನು ಪ್ರಾರಂಭಿಸಿದವರು ಯಾವ ಸಂತತಿಯವರು ಎಂದು ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಹುಮನಿ ಸುಲ್ತಾನರು ಬಿದರಿ ಕಲೆಗೆ ಸಂಬಂಧಿಸಿದ್ದಾರೆ ಎಂದು ಪ್ರಶ್ನೆ ಕೇಳಲಾಗಿದೆ. ಮುಂದಿನ ಪ್ರಶ್ನೆ, 11ನೆಯ ಪ್ರಶ್ನೆ, ದೇಗುಲಗಳ ತೊಟ್ಟಿಲು ಎಂದು ಪ್ರಖ್ಯಾತವಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಐಹೊಳೆ. ಆಪ್ಷನ್ ಎ ಐಹೊಳೆ ಸರಿಯಾದ ಉತ್ತರವಾಗಿದೆ. ಇದು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರಾಗಿದೆ. ಯಾವುದು? ಐಹೊಳೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ತವರೂರಾಗಿದೆ. ಇದನ್ನು ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಎಂದು ಕೂಡ ಕರೆಯುತ್ತಾರೆ. ಯಾವುದನ್ನು? ಐಹೊಳೆಯನ್ನು. ಮತ್ತು ಇನ್ನೂ ಕರೆಯುತ್ತಾರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪರ್ಷಿಯಾದ ಬ್ರೌನ್ ರವರು ಈ ಐಹೊಳೆಯನ್ನು ಕರೆದಿದ್ದಾರೆ ಎಂದು ಹೇಳಲಾಗಿದೆ. ನೆಕ್ಸ್ಟ್ ಕ್ವಶನ್, ಈ ರೀತಿಯೂ ಕ್ವಶನ್ಗಳು ಆಗ್ಬೋದು, ಅದಕ್ಕೆ ವಿತ್ ಎಕ್ಸ್ಪ್ಲೇಷನ್ನು ಹೇಳ್ತಿದ್ದೀನಿ. ಮುಂದಿನ ಪ್ರಶ್ನೆ, 12ನೇ ಪ್ರಶ್ನೆ, ಭೂ ಹಿಡುವಳಿ ಕ್ರೋಢೀಕರಣ ಕೆಳಗಿನ ಯಾವುದಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ಪಾದಕತೆ ಮತ್ತು ಉತ್ಪಾದನೆಯಲ್ಲಿನ ಹೆಚ್ಚಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 13ನೆಯ ಪ್ರಶ್ನೆ, ಯಾವ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಪಾತ್ರೆ ಎಂದು ಕರೆಯಲಾಗಿದೆ? ಯಾವ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಪಾತ್ರೆ ಎಂದು ಕರೆಯಲಾಗಿದೆ ಎಂದು ಕ್ವಶನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಮಂಡ್ಯವನ್ನು ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ. ಏನೆಂದು? ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ. ಸಕ್ಕರೆಯ ನಗರ ಎಂದು ಕರೆಯುತ್ತಾರೆ. ಸಕ್ಕರೆಯ ನಗರ ಎಂದು ಮಂಡ್ಯವನ್ನು ಕರೆಯುತ್ತಾರೆ. ಕರ್ನಾಟಕ ಕಬ್ಬು ಉತ್ಪಾದನೆಯಲ್ಲಿ ಕರ್ನಾಟಕವು 4ನೇ ಸ್ಥಾನ ಪಡೆದುಕೊಂಡಿದೆ. ಪ್ರಥಮ ಸ್ಥಾನ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಪಡೆದುಕೊಂಡಿದೆ. ನೆಕ್ಸ್ಟು ಕರ್ನಾಟಕದಲ್ಲಿ ಬೆಳಗಾವಿಯು ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ಜಿಲ್ಲೆಯಾಗಿ ಕಂಡುಬರುತ್ತದೆ. ಇಲ್ಲಿ ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್, 14ನೆಯ ಪ್ರಶ್ನೆ, ಮೈಸೂರನ್ನು ಕರ್ನಾಟಕ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಾಜ ಅರಸ್ರವರು ಕರ್ನಾಟಕ ನಾಮಕರಣ ಮಾಡಿದ್ದಾರೆ. 1973 ನವೆಂಬರ್ 1ರಂದು ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ರವರು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದಾರೆ. ಎಷ್ಟರಲ್ಲಿ? 1973 ನವೆಂಬರ್ 1ರಂದು ಮರುನಾಮಕರಣ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್,
15ನೆಯ ಪ್ರಶ್ನೆ, ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಸಾಗುವಳಿ ಭೂಮಿಯ ಪ್ರಮಾಣವೆಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 64.6%. 64.6%. ನೆಕ್ಸ್ಟ್ ಕ್ವಶನ್ 16ನೆಯ ಪ್ರಶ್ನೆ, ಕರ್ನಾಟಕದ ಆಲಮಟ್ಟಿ ಡ್ಯಾಮ್ನ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಕರ್ನಾಟಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಆಲಮಟ್ಟಿ ಡ್ಯಾಮ್ನ ಮತ್ತೊಂದು ಹೆಸರಾಗಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್ 17ನೆಯ ಪ್ರಶ್ನೆ, ಕೆಳಗಿನ ಯಾವುದಕ್ಕೆ ಕಪ್ಪು ಮಣ್ಣು ಸೂಕ್ತವಾಗಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಬ್ಬು ಸೂಕ್ತ, ಗೋಧಿ ಸೂಕ್ತ, ಹತ್ತಿ ಸೂಕ್ತ. ಆದರೆ ಕಡಲೆಕಾಯಿ ಮಾತ್ರ ಸೂಕ್ತವಲ್ಲ, ಯಾವುದಕ್ಕೆ ಯೋಗ್ಯವಲ್ಲ, ಕಪ್ಪು ಮಣ್ಣಿನಲ್ಲಿ ಬೆಳೆಯುವುದಕ್ಕೆ ಯೋಗ್ಯವಲ್ಲ. ಅದಕ್ಕಾಗಿ ಸರಿಯಾದ ಉತ್ತರ ಕಡಲೆಕಾಯಿ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 18ನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಕಾವೇರಿ ನದಿಯು ಉಗಮವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕರ್ನಾಟಕದಲ್ಲಿ ಉಗಮವಾಗುತ್ತದೆ. ಆಪ್ಷನ್ ಬಿ ಕರ್ನಾಟಕದಲ್ಲಿ ಉಗಮವಾಗುತ್ತದೆ. ಈ ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತ ಕರೀತಾರೆ. ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿಯೂ ಆಗಿದೆ. ಯಾವುದು? ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿಯಾಗಿದೆ. ಈ ಕಾವೇರಿ ನದಿಯು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಈ ನದಿಗೆ ಮಂಡ್ಯ ಜಿಲ್ಲೆಯ ಶಿವನಸಮುದ್ರದ ಬಳಿ 1902ರಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಯಾವ ನದಿಗೆ? ಕಾವೇರಿ ನದಿಗೆ. ನೆಕ್ಸ್ಟ್ ಕ್ವಶನ್ 19ನೆಯ ಪ್ರಶ್ನೆ, ಕೆಳಗಿನ ಯಾವುದರಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರಾಪಿಕಲ್ ಎವರ್ಗ್ರೀನ್. ಈ ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಂತ ಕೇಳಿದರೆ 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಯಾವುದಪ್ಪ ಅಂದರೆ ಒಂದು ಗುಜರಾತು, ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಮತ್ತು ಇನ್ನೊಂದು ಮಹಾರಾಷ್ಟ್ರ. ಇಷ್ಟು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹರಡಿಕೊಂಡಿದೆ. ನೆಕ್ಸ್ಟ್ ಕ್ವಶನ್ 19, ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ವಿಭಕ್ತಿ ಪ್ರತ್ಯಯವೆಂದರೆ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಆ, ಅಲ್ಲಿಗಳಿಗೆ ವಿಭಕ್ತಿ ಪ್ರತ್ಯಯಗಳೆನ್ನುವರು. ಸಂಬೋಧನೆ ಎಂಬುದು ಎ ಮತ್ತು ಇರಕ್ಕೆ ಸಂಬಂಧಿಸಿದೆ. ಎ ಮತ್ತು ಇರ. ತೃತೀಯ ಎಂಬುದು ಇಂದ ಪ್ರತ್ಯಯವಾಗಿ ಕಂಡುಬರುತ್ತದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಷಷ್ಠಿ ವಿಭಕ್ತಿ ಪ್ರತ್ಯಯ. ಎರಡನೆಯ ಪ್ರಶ್ನೆ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು ಯಾವ ಸಂಧಿಗೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಸಂಧಿಗಳು. ಆಪ್ಷನ್ ಸಿ ಕನ್ನಡ ಸಂಧಿಗಳು. ಹಾಗಾದರೆ ಸಂಸ್ಕೃತ ಸಂಧಿಗಳು ಯಾವ್ಯಾವು ಮತ್ತು ಎಷ್ಟಪ್ಪ ಅಂದರೆ ಸಂಸ್ಕೃತ ಸಂಧಿಗಳು 7 ಸಂಸ್ಕೃತ ಸಂಧಿಗಳು. ಅವು ಯಾವ್ಯಾವಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಜಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಶುತ್ವ ಸಂಧಿ. ಇವು ಸಂಸ್ಕೃತ ಸಂಧಿಗಳಾಗಿವೆ. ನೆಕ್ಸ್ಟ್ 3ನೆಯ ಪ್ರಶ್ನೆ, ಮುನಿ ಪ್ಲಸ್ ಮುನೀಂದ್ರ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 4ನೆಯ ಪ್ರಶ್ನೆ, ಹಳ್ಳಿ ಪ್ಲಸ್ ಹಳ್ಳಿಯಲ್ಲಿ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ 4 ಪಾದಗಳು ಕಂಡುಬರುತ್ತವೆ. ಯಾವ ಪದ್ಯದಲ್ಲಿ? ಕಂದ ಪದ್ಯದಲ್ಲಿ. ನೆಕ್ಸ್ಟ್ ಕ್ವಶನ್ನು 6ನೆಯ ಪ್ರಶ್ನೆ, ನಿಂತರು ಇದರ ಧಾತು ರೂಪ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಲ್ಲು. ಇದು ನಿಂತರು ಪದದ ಧಾತು ರೂಪವಾಗಿದೆ. 7ನೇ ಪ್ರಶ್ನೆ, ತಿಂದರು ಇದರ ಧಾತು ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಿನ್ನು.
ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 8ನೆಯ ಪ್ರಶ್ನೆ, ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೋಗಿದ್ದನು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಯ. ಅಜ್ಜ ಪದಕ್ಕೆ ತತ್ಸಮ ರೂಪ ಪದವಾಗಿದೆ. ನೆಕ್ಸ್ಟ್ ಕ್ವಶನ್ನು 10ನೆಯ ಪ್ರಶ್ನೆ, ಹಿತವಚನ ಪದದಲ್ಲಿಯ ಗುಣವಾಚಕ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ತ್ಯಾಗ ಪದದ ತದ್ಭವ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಾಗ. ನೆಕ್ಸ್ಟ್ ಕ್ವಶನ್ 12ನೆಯ ಪ್ರಶ್ನೆ, ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಣಿನಿ ಗಿಣಿತು ಆಗುತ್ತದೆ. ಯಾವುದನ್ನು ಕೂಡಿಸಿ ಬರೆದರೆ ಮಾಣಿನಿಗೆ ಪ್ಲಸ್ ಇನಿತು ಎಂದು ಕೂಡಿಸಿ ಬರೆದರೆ ಮಾಣಿನಿ ಗಿಣಿತು ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ 13ನೆಯ ಪ್ರಶ್ನೆ, ರಸ ಪ್ಲಸ್ ಅತಳ ಇದನ್ನು ಕೂಡಿಸಿದರೆ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಸಾತಾಳವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಅಂದರೆ 14ನೆಯ ಪ್ರಶ್ನೆ, ವಸುದೆ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ವಸುದೆ ಎಂದರೆ ಭೂಮಿ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 15ನೆಯ ಪ್ರಶ್ನೆ, ದಿಶಾ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೆಸೆ ಆಗುತ್ತದೆ. ನೆಕ್ಸ್ಟು 16ನೆಯ ಪ್ರಶ್ನೆ, ಕಂದ ಇದರ ವಿವಿಧ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಗುಗೆಡ್ಡೆ ಆಗುತ್ತದೆ. ಯಾವ ಪದದ ಅರ್ಥ? ಕಂದ ಪದದ ಅರ್ಥ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಬಲೆ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಬಲೆ ಇಂಟು ಸಬಲೆ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ನು 18ನೆಯ ಪ್ರಶ್ನೆ, ಅನಾಚಾರದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾಚಾರ ಇಂಟು ಆಚಾರ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 19ನೆಯ ಪ್ರಶ್ನೆ, ಬಟ್ಟೆ ಇದರ ನಾನಾರ್ಥ ಯಾವ್ಯಾವು ಅಂತ ಕೇಳಿದ್ದಾರೆ. ಬಟ್ಟೆಯನ್ನು ಏನೇನು ಯಾವ್ಯಾವ ಹೆಸರಿಂದ ಕರಿತಿದ್ರು, ನಾನಾರ್ಥವಾಗಿ ಯಾವ್ಯಾವ ಪದಗಳಿಂದ ಕರಿತಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಸ್ತ್ರಧಾರಿ ಅಂತ ಕರಿತಿದ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 20ನೆಯ ಪ್ರಶ್ನೆ, ಹೊಟ್ಟೆಯುರಿ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸೂಹೆ ಆಗಿದೆ. ನೆಕ್ಸ್ಟ್ ಕ್ವಶನ್ನು 21ನೇ ಪ್ರಶ್ನೆ, ತಿನ್ನುತ್ತೀವೆ ಇದರ ನಿಷೇಧಾರ್ಥಕ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಿನ್ನವು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 22ನೆಯ ಪ್ರಶ್ನೆ, ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡುತ್ತಿಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿತಿಯಲ್ಲಿ ಮಾತನಾಡು. ನಾಲಿಗೆ ಬಿಗಿ ಹಿಡಿ ಎಂಬುದರ ನುಡಿಗಟ್ಟಿನ ಅರ್ಥ ನಾಲಿಗೆಯನ್ನು ಮಿತಿಯಲ್ಲಿ ಮಾತನಾಡು ಎಂಬುದು ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 24ನೆಯ ಪ್ರಶ್ನೆ, ದಾರಿದೀಪ ಎಂಬುದು ಒಂದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿಗಟ್ಟು. ದಾರಿದೀಪ ಎಂಬುದು ನುಡಿಗಟ್ಟಾಗಿದೆ. ನೆಕ್ಸ್ಟ್ ಕ್ವಶನ್ನು 25ನೆಯ ಪ್ರಶ್ನೆ, ರಗಳೆ ಎಂಬುದು ಏನು ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಪದ್ಯ. ರಗಳೆ ಎಂಬುದು ಪದ್ಯವಾಗಿದೆ.
ರಗಳೆ ಎಂಬುದು ಪದ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ನು 26ನೆಯ ಪ್ರಶ್ನೆ. ಜಲಗಾರ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ. ಅಚ್ಚೇವು ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ 22ನೇ ಪ್ರಶ್ನೆ. ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಿಲ್ಲ ಎಂಬುದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡುತ್ತಿಲ್ಲ ಎಂಬುದು ಆಪ್ಷನ್ ಬಿ ಸರಿಯಾದ ಉತ್ತರ. 23ನೇ ಪ್ರಶ್ನೆ. ನಾಲಿಗೆ ಬಿಗಿ ಇಡಿ ಈ ನುಡಿಗಟ್ಟಿನ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿತಿಯಲ್ಲಿ ಮಾತನಾಡು ಎಂಬುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 24ನೇ ಪ್ರಶ್ನೆ. ದಾರಿದೀಪ ಎಂಬುದು ಒಂದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನುಡಿಗಟ್ಟು ಎಂಬುದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು 25ನೆಯ ಪ್ರಶ್ನೆ. ರಗಳೆ ಎಂಬುದು ಏನು ಅಂತ ಕೇಳಿದ್ದಾರೆ. ರಗಳೆ ಎಂಬುದು ಆಪ್ಷನ್ ಬಿ ಪದ್ಯವಾಗಿದೆ. ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತಾರಪ್ಪ ಅಂದರೆ ಹರಿಹರರನ್ನು ರಗಳೆಯ ಕವಿ ಎಂದು ಕರೆಯುತ್ತಾರೆ. ಇವರು 12ನೇ ಶತಮಾನದಲ್ಲಿ ಕಂಡುಬರುತ್ತಾರೆ. ಹರಿಹರರು 12ನೇ ಶತಮಾನದಲ್ಲಿ ಕಂಡುಬರುತ್ತಾರೆ. ನೆಕ್ಸ್ಟ್ ಕ್ವಶನ್ 26ನೆಯ ಪ್ರಶ್ನೆ. ಜಲಗಾರ ನಾಟಕದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಜಲಗಾರ ನಾಟಕದ ಕರ್ತೃ ಆಪ್ಷನ್ ಸಿ ಕುವೆಂಪು ಜಲಗಾರ ನಾಟಕದ ಕರ್ತೃ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ 27ನೇ ಪ್ರಶ್ನೆ. ಅಚ್ಚೇವು ಕನ್ನಡದ ದೀಪ ಈ ಪದ್ಯ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಎಸ್ ಕರ್ಕಿ ಅವರೇ. ನೆಕ್ಸ್ಟ್ ಕ್ವಶನ್ನು ಓದು ಧಾತುವಿನ 28ನೇ ಕ್ವಶನ್ನು. ಓದು ಧಾತುವಿನ ಭವಿಷ್ಯತ್ ಕಾಲ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಓದುವನು. ಆಪ್ಷನ್ ಎ ಓದುವನು ಸರಿಯಾದ ಉತ್ತರವಾಗಿದೆ. ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ನು 29ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರ ಕೃತಿ ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಕನಕದಾಸರ ಕೃತಿ ಹರಿಭಕ್ತ ಸಾರ ಹೌದು, ನಳಚರಿತ್ರೆ ಹೌದು, ರಾಮಧಾನ್ಯ ಚರಿತೆ ಹೌದು, ಗದುಗಿನ ಭಾರತ ಮಾತ್ರ ಅಲ್ಲ. ಅದಕ್ಕಾಗಿ ಇದೇ ಸರಿಯಾದ ಉತ್ತರ ಆಪ್ಷನ್ ಸಿ ಗದುಗಿನ ಭಾರತವಾಗಿದೆ. ಇದು ಯಾರದಪ್ಪ ಕೃತಿ ಅಂದರೆ ಇದು ಕನ್ನಡದ ಮಹಾಕಾವ್ಯವಾಗಿದೆ. ಇದು ಕುಮಾರವ್ಯಾಸನ ಮಹಾಕಾವ್ಯವಾಗಿದೆ. ಇದನ್ನು ಗದುಗಿನ ಭಾರತ ಅಥವಾ ಕುಮಾರವ್ಯಾಸನ ಭಾರತ ಎಂದು ಕೂಡ ಕರೆಯುತ್ತಿದ್ದರು. ಈ ಗದುಗಿನ ಭಾರತವು ಕುಮಾರವ್ಯಾಸರಿಗೆ ಸಂಬಂಧಿಸಿದ ಮಹಾಕಾವ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ 30ನೇ ಪ್ರಶ್ನೆ. ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೆಯುತ್ತಾರೆ. ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ. ಇವರು 12ನೇ ಶತಮಾನಕ್ಕೆ ಸಂಬಂಧಿಸಿದ್ದರು. ಇವರು ಹೊಯ್ಸಳರ ಆಸ್ಥಾನದ ಒಬ್ಬ ಕನ್ನಡ ಕವಿಯಾಗಿದ್ದರು. ಯಾರು? ರಾಘವಾಂಕರು ಹೊಯ್ಸಳ ಆಸ್ಥಾನದ ಒಬ್ಬ ಕನ್ನಡ ಕವಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್ನು 30ನೇ ಸರಿಯಾದ ಉತ್ತರ ಆಪ್ಷನ್ ಡಿ ರಾಘವಾಂಕ. 31ನೆಯ ಪ್ರಶ್ನೆ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ. ಇದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಯೋಜಿತ ವಾಕ್ಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ನು 32ನೆಯ ಪ್ರಶ್ನೆ. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ
ವರ್ಣಗಳು, ಉಚ್ಚಾರಣ ವರ್ಣಗಳು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 33ನೇ ಪ್ರಶ್ನೆ. ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತದೆ? ಇದು ಗುಣಿತಾಕ್ಷರವಾಗುತ್ತದೆ. ಆಪ್ಷನ್ ಬಿ ಗುಣಿತಾಕ್ಷರವಾಗುತ್ತದೆ. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಇದು ಸಂಯುಕ್ತಾಕ್ಷರವಾಗುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಸಂಯುಕ್ತಾಕ್ಷರವಾಗುತ್ತದೆ. ನೆಕ್ಸ್ಟ್ ಕ್ವಶನ್ನು 35ನೆಯ ಪ್ರಶ್ನೆ. ಐತಿಹಾಸಿಕ ಬಾದಾಮಿ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಬಾದಾಮಿಯು ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ. ಬಾದಾಮಿಯು ಯಾರಿಗೆ ಸಂಬಂಧಿಸಿದ್ದು ಅಂದರೆ ಚಾಲುಕ್ಯರಿಗೆ ಸಂಬಂಧಿಸಿದ ಜಿಲ್ಲೆಯಾಗಿದೆ. ಇಂದಿನ ಈ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ. ಯಾವುದರ ಆಧಾರದ ಮೇಲೆ ಅಂತ ಕೇಳಿದರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 82.5 ಡಿಗ್ರಿ ಪೂರ್ವ ರೇಖಾಂಶ ವೃತ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ 2ನೇಯ ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದ್ದು. ಯಾವ ನಿಯಮಕ್ಕೆ ಸಂಬಂಧಿಸಿದ್ದು ಎಂದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಲನೆಯ ಮೂರನೆಯ ನಿಯಮ. ನೆಕ್ಸ್ಟ್ ಕ್ವಶನ್ 3ನೇಯ ಪ್ರಶ್ನೆ. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವ್ಯತೀಕರಣ. ಆಪ್ಷನ್ ಡಿ ಬೆಳಕಿನ ವ್ಯತೀಕರಣ. ನೆಕ್ಸ್ಟ್ ಕ್ವಶನ್ 4ನೇಯ ಪ್ರಶ್ನೆ. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. 80% ಯಾವ ಅನಿಲದಿಂದ ಉಂಟಾಗುತ್ತದೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೀರಾವಿ. ಆಪ್ಷನ್ ಸಿ ನೀರಾವಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 5ನೇಯ ಪ್ರಶ್ನೆ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ಯಾವುದನ್ನು ಅವಲಂಬಿಸಿಲ್ಲ ಅಂತ ಕೇಳಿದರೆ ಪ್ರಶ್ನೆನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒತ್ತಡ. ಇದಕ್ಕೆ ಸರಿಯಾದ ಉತ್ತರ. 6ನೇಯ ಪ್ರಶ್ನೆ. ಒಂದು ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು? ದುಂಡಾಗಿರಲು ಕಾರಣ ಯಾವುದು ಭೌತಿಕ ವಿದ್ಯಮಾನ ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲ್ಮೈ ಸೆಳೆತ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 7ನೇಯ ಪ್ರಶ್ನೆ. ಚಂದ್ರಗ್ರಹಣ ಯಾವಾಗ ಉಂಟಾಗುವುದು? ಚಂದ್ರಗ್ರಹಣ ಭೂಮಿ ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ. ಭೂಮಿಯು ಸೂರ್ಯ ಮತ್ತು ಚಂದ್ರ ನಡುವೆ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ 8ನೇಯ ಪ್ರಶ್ನೆ. ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದರೆ ದೊಡ್ಡ ಮರುಭೂಮಿ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಸಹರಾ ಮರುಭೂಮಿ. ಅತ್ಯಂತ ದೊಡ್ಡ ಮರುಭೂಮಿ, ಪ್ರಪಂಚದಲ್ಲಿ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿ. ಮುಂದಿನ ಪ್ರಶ್ನೆ 9ನೇಯ ಪ್ರಶ್ನೆ. ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರಗಳಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಉದ್ದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಗುಜರಾತ್. ಆಪ್ಷನ್ ಎ ಗುಜರಾತ್. ಮುಂದಿನ ಪ್ರಶ್ನೆ 9ನೇಯ ಪ್ರಶ್ನೆ. ಕರ್ನಾಟಕದ ಪ್ರಸಿದ್ಧ ದೋಹಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಇದು ಯಾವ ನದಿಗಳ ನಡುವೆ ಕಂಡುಬರುತ್ತದೆ ಅಂದರೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ದೋಹಬ್ ಪ್ರದೇಶ ಕಂಡುಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ 11ನೇಯ ಪ್ರಶ್ನೆ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಯಾವ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ ಅಂತ ಕೇಳಿದರೆ ಸಾಸಿವೆ ಗೊತ್ತಿತ್ತು, ಬಾರ್ಲಿ ಗೊತ್ತಿತ್ತು, ಎಳ್ಳು ಗೊತ್ತಿತ್ತು ಮತ್ತು ಬೆಳೆಯುತ್ತಿದ್ರು. ಆದರೆ ಕಬ್ಬಿನ ಪರಿಚಯ ಮಾತ್ರ ಹರಪ್ಪ ನಾಗರಿಕತೆ ಜನರಿಗೆ ತಿಳಿದಿರಲಿಲ್ಲ. ಇದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬು. ಮುಂದಿನ ಪ್ರಶ್ನೆ 12ನೇಯ ಪ್ರಶ್ನೆ. ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದು ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅಂದರೆ ಕರ್ನಾಟಕ. ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪಡೆದುಕೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ.
ಮುಂದಿನ ಪ್ರಶ್ನೆ 13ನೆಯ ಪ್ರಶ್ನೆ, ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡಲಾಗುತ್ತದೆ. ಯಾವ ಅವಧಿಯಲ್ಲಿ ಪ್ರಶ್ನೆಗಳನ್ನು ಕ್ವಶನ್ಸ್ ಕೇಳಲು ಅವಕಾಶ ಕೊಡಲಾಗುತ್ತದೆ ಅಂದರೆ ಪ್ರಶ್ನೋತ್ತರ ಅವಧಿಯಲ್ಲಿ ಸಂಸತ್ತಿನ ಸದಸ್ಯರಿಗೆ ಪ್ರಶ್ನೆ ಕೇಳಲು ಅವಕಾಶ ಕೊಡಲಾಗುತ್ತದೆ. ಇದಕ್ಕೆ ಆಪ್ಷನ್ ಎ ಪ್ರಶ್ನೋತ್ತರ ಅವಧಿ. ಮುಂದಿನ ಪ್ರಶ್ನೆ 14ನೆಯ ಪ್ರಶ್ನೆ, ಕೆಳದಿ ನಾಯಕರ ರಾಜ್ಯ ಲಾಂಛನವು ಏನಾಗಿತ್ತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಗಂಡ ಬೇರುಂಡ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 14ನೆಯ ಪ್ರಶ್ನೆ, 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗಿತ್ತು. ಏನೆಂದು ಹೆಸರಿಸಲಾಗಿತ್ತು ಎಂದರೆ ಸಿದ್ಧಾಂತ ಚಕ್ರವರ್ತಿ ಎಂದು ಹೆಸರಿಸಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ 15ನೆಯ ಪ್ರಶ್ನೆ, 11ನೇ ಶತಮಾನದಲ್ಲಿ ಬಿಲ್ಹಣ ರಚಿಸಿದ ಕೃತಿ ಯಾವುದು? ಬಿಲ್ಹಣನ ಕೃತಿ ಯಾವುದು ಅಂದರೆ ವಿಕ್ರಮಾಂಕ ದೇವಚರಿತ. ಆಪ್ಷನ್ ಸಿ ಸರಿಯಾದ ಉತ್ತರ. 16ನೆಯ ಪ್ರಶ್ನೆ, ಈ ಕೆಳಗೆ ತಿಳಿಸಿರುವ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗಿದೆ? ಸಂಗೀತದ ಪಿತಾಮಹ ಯಾರು? ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಎಂದರೆ ಪುರಂದರ ದಾಸರು. ಆಪ್ಷನ್ ಬಿ ಪುರಂದರ ದಾಸರು. ನೆಕ್ಸ್ಟ್ ಕ್ವಶನ್ 17ನೆಯ ಪ್ರಶ್ನೆ, ಮೇಲುಕೋಟೆ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಎಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಇದಕ್ಕೆ ಆಪ್ಷನ್ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇದು ರಾಮಾನುಜಾಚಾರ್ಯರಿಗೆ ಸಂಬಂಧಿಸಿದ ಸಿದ್ಧಾಂತವಾಗಿದೆ. ಇದು ಶಂಕರಾಚಾರ್ಯರಿಗೂ ಮಧ್ವಾಚಾರ್ಯರಿಗೆ ಸಂಬಂಧಿಸಿದ ಸಿದ್ಧಾಂತವಾಗಿದೆ. ಶಕ್ತಿ ಸಿದ್ಧಾಂತ ಬಸವಣ್ಣನಿಗೆ ಸಂಬಂಧಿಸಿದ ಸಿದ್ಧಾಂತವಾಗಿದೆ. ಮುಂದಿನ ಪ್ರಶ್ನೆ 18ನೆಯ ಪ್ರಶ್ನೆ, ಬಂಗಾಳ ವಿಭಜನೆಯು ಜಾರಿಗೆ ಬಂದದ್ದು ಯಾವಾಗ? ಬಂಗಾಳದ ವಿಭಜನೆಯು ಯಾವಾಗ ಜಾರಿಗೆ ಬಂತು ಎಂದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ 16, 1905ರಂದು ಜಾರಿಗೆ ಬಂತು. ಇದನ್ನು ಜಾರಿಗೆ ತಂದ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಕರ್ಜನ್ ರವರು ಜಾರಿಗೆ ತರ್ತಾರೆ ಇದನ್ನು. ಮುಂದಿನ ಪ್ರಶ್ನೆ 19ನೆಯ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದು ಇಂಪಾರ್ಟೆಂಟ್ ಕ್ವಶನ್ಸು. ಇದು PC, PSI, SDA, FDA ಎಲ್ಲ ರೀತಿಯ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 20ನೆಯ ಪ್ರಶ್ನೆ, ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು? ಕಾಗೋಡು ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಹಲೋ ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಂಚಿಕೆಯಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸನ್ನು ಬಿಡಿಸೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಮೊದಲನೆಯ ಪ್ರಶ್ನೆ, ಮೈಸೂರಿನ ಆರಂಭಿಕ ಒಡೆಯರ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕ ದೇವರಾಜ ಒಡೆಯರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗಿತ್ತು. ಇವರಿಗೆ ಇದ್ದ ಬಿರುದು ಯಾವ್ಯಾವಪ್ಪ ಅಂದರೆ ರಾಜ ಜಗದೇವ, ಕರ್ನಾಟಕ ಚಕ್ರವರ್ತಿ, ತೆಂಕಣ ರಾಜ ಎಂಬ ಇವರ ಬಿರುದುಗಳಾಗಿದ್ದವು. ಇವರು 18 ಇಲಾಖೆಯ ಅಠಾರ ಕಚೇರಿಯನ್ನು ಪ್ರಾರಂಭಿಸಿದರು. ಎಷ್ಟು ಇಲಾಖೆ? 18 ಇಲಾಖೆಯ ಅಠಾರ ಕಚೇರಿಯನ್ನು ಪ್ರಾರಂಭಿಸಿದರು. ಯಾರು? ಚಿಕ್ಕದೇವರಾಜ ಒಡೆಯರು. ನೆಕ್ಸ್ಟ್ ಇವರು ಔರಂಗಜೇಬನಿಂದ 1687ರಲ್ಲಿ 3 ಲಕ್ಷ ರೂಗಳಿಗೆ ಬೆಂಗಳೂರನ್ನು ಗೇಣಿಗೆ ರೂಪದಲ್ಲಿ ಪಡೆದುಕೊಂಡರು. ಯಾರು? ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು 3 ಲಕ್ಷ ರೂಗಳಿಗೆ ಗೇಣಿಗೆ ರೂಪದಲ್ಲಿ ಬೆಂಗಳೂರನ್ನು ಪಡೆದುಕೊಂಡರು. ನೆಕ್ಸ್ಟ್ ಕ್ವಶನ್ನು ಎರಡನೆಯ ಪ್ರಶ್ನೆ,
1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಜಮಿನ್ ಡಿಸ್ರೇಲಿ. ಬೆಂಜಮಿನ್ ಡಿಸ್ರೇಲಿಯವರು 1857ರ ದಂಗೆಯನ್ನು ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು. ಇವರು ಯುನೈಟೆಡ್ ಕಿಂಗ್ಡಮ್ನ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಕಾರ್ಯನಿರ್ವಹಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, 3ನೇ ಪ್ರಶ್ನೆ. ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನಮ್ಮಾಜಿ. ಚೆನ್ನಮ್ಮಾಜಿ ಸರಿಯಾದ ಉತ್ತರವಾಗಿದೆ. ಇವರು 1697ರವರೆಗೆ ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆಯಾಗಿದ್ದಾರೆ. ಯಾರು? ಚೆನ್ನಮ್ಮಾಜಿ ಕೆಳದಿ ಸಂಸ್ಥಾನವನ್ನು ಆಳಿದ ವೀರ ಮಹಿಳೆಯಾಗಿದ್ದಾಳೆ. ಇದಕ್ಕೆ ಸರಿಯಾದ ಉತ್ತರ, 3ನೇದಕ್ಕೆ ಸರಿಯಾದ ಉತ್ತರ ಚೆನ್ನಮ್ಮಾಜಿ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು, 4ನೆಯ ಪ್ರಶ್ನೆ. ಈ ಕೆಳಗೆ ನೀಡಲಾದ 4 ಪದಗಳ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ ಮತ್ತು ಒಂದು ವಿಭಿನ್ನವಾಗಿದೆ. ವಿಭಿನ್ನವಾಗಿರುವುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಲಕ್ಷದ್ವೀಪದ ರಾಜಧಾನಿ ಕರವಟ್ಟಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಪೋರ್ಟ್ ಬ್ಲೇರ್ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಸಿ ದಮನ್ ಮತ್ತು ದಿಯು ರಾಜಧಾನಿ ದಮನ್ ಸರಿಯಾಗಿದೆ. ಲಡಾಖ್ ಮತ್ತು ಶ್ರೀನಗರ ಇದು ಸರಿಯಾಗಿಲ್ಲ, ತಪ್ಪಾಗಿದೆ. ಯಾಕಂದರೆ ಲಡಾಖ್ನ ರಾಜಧಾನಿ ಲೇಹ ಆಗಿದೆ. ಶ್ರೀನಗರ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರದ್ದಾಗಿದೆ. ಆದ್ದರಿಂದ ಇದು ಸರಿಯಾದ ಹೇಳಿಕೆ, ತಪ್ಪಾದ ಹೇಳಿಕೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, 5ನೆಯ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನವಾಗಿದೆ. ಆಪ್ಷನ್ ಸಿ ಹಲ್ಮಿಡಿ ಶಾಸನ ಸರಿಯಾದ ಉತ್ತರವಾಗಿದೆ. ಇದು ಕ್ರಿಸ್ತ ಶಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕಂಡುಬರುತ್ತದೆ. ಯಾವುದು? ಹಲ್ಮಿಡಿ ಶಾಸನ ಎಲ್ಲಿ ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಕಂಡುಬರುವ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ. ಇದು ಕದಂಬ ದೊರೆಯಾದ ಯಾರು? ಕದಂಬ ದೊರೆಯಾದ ಕಾಕುತ್ಸವರ್ಮನ ಬಗ್ಗೆ ತಿಳಿಸುವಂತಹ ಶಾಸನವಾಗಿದೆ. ಈ ಶಾಸನವು 1936ರಲ್ಲಿ ಎಂ ಎಚ್ ಕೃಷ್ಣರವರಿಂದ ಸಂಶೋಧಿಸಲ್ಪಟ್ಟಿದೆ. ಯಾವ ಶಾಸನ? ಹಲ್ಮಿಡಿ ಶಾಸನವು ಎಂ ಎಚ್ ಕೃಷ್ಣರವರಿಂದ ಸಂಶೋಧಿಸಲ್ಪಟ್ಟಿದೆ. ನೆಕ್ಸ್ಟ್ ಕ್ವಶನ್ನು, 6ನೆಯ ಪ್ರಶ್ನೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಸವೇಶ್ವರರನ್ನು ಗುರುತಿಸಲಾಗಿದೆ. ಇವರು 12ನೇ ಶತಮಾನದವರು. ಯಾರು? ಬಸವಣ್ಣನವರು 12ನೇ ಶತಮಾನಕ್ಕೆ ಸಂಬಂಧಿಸಿದ್ದಾರೆ. ಇವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಈ ಅನುಭವ ಮಂಟಪವು ಎಲ್ಲಿದೆಯಪ್ಪ ಅಂದರೆ ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಲಾಯಿತು. ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಲಾಯಿತು. ಇವರು ಬಸವೇಶ್ವರರು ಕಾಯಕವೇ ಕೈಲಾಸ ಎಂದು ಸಾರಿದರು. ಇವರ ಸಿದ್ಧಾಂತ ಯಾವುದಪ್ಪ ಅಂದರೆ ಬಸವಣ್ಣರ ಸಿದ್ಧಾಂತ ಯಾವುದು ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವರ ಅಂಕಿತ ನಾಮ ಯಾವುದು ಅಂದರೆ ಕೂಡಲ ಸಂಗಮ ಇವರ ಅಂಕಿತ ನಾಮವಾಗಿತ್ತು. ಬಸವಣ್ಣರದವರದು ಕೂಡಲ ಸಂಗಮ ಅಂಕಿತ ನಾಮವಾಗಿತ್ತು. ಕೂಡಲ ಸಂಗಮ ಅಂಕಿತ ನಾಮವಾಗಿತ್ತು. ನೆಕ್ಸ್ಟ್ ಕ್ವಶನ್, 7ನೆಯ ಪ್ರಶ್ನೆ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗವೆಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ಗೊಬ್ಬರ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 7ನೇದಕ್ಕೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ನು, 8ನೆಯ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವತೆ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ವಿರೂಪಾಕ್ಷ ದೇವತೆ ಆಗಿತ್ತು. ಈ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕಬುಕ್ಕರಿಂದ 1336ರಲ್ಲಿ ಸ್ಥಾಪಿಸಲಾಯಿತು. ಇವರ ರಾಜ್ಯ ಲಾಂಛನ ಯಾವುದಾಗಿತ್ತಪ್ಪ ಅಂದರೆ ವರಹ ರಾಜ್ಯ ಲಾಂಛನವಾಗಿತ್ತು.
ಇದು ಹಂಪಿ ವಿಜಯನಗರ ಸಾಮ್ರಾಜ್ಯದ ಹಂಪಿಯನ್ನು ಎಷ್ಟರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿರೂಪಾಕ್ಷ. ನೆಕ್ಸ್ಟ್ ಕ್ವಶನ್ 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರುಮನೆ ಅನಿಲ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕ್ವಶನ್ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೈಬೀರಿಯಾದ ಚುಕ್ಚೇಸು ಅವರು ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರಾಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾಣಿ ಹಕ್ಕು ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ, ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1765ರಲ್ಲಿ ದೊರೆಯಿತು. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಸರಿಯಾದ ಉತ್ತರವಾಗಿದೆ. ಇದು ಸೂರ್ಯನಿಂದ ನೇರವಾಗಿ ದೊರೆಯುವಂತಹ ವಿಟಮಿನ್ ಆಗಿದೆ. ಇದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ವಿಟಮಿನ್ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್ 12ನೇ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬರಾಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ 13ನೇ ಪ್ರಶ್ನೆ. ಇಸ್ರೋ ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 15ನೇ ಆಗಸ್ಟ್ 1969ರಲ್ಲಿ ಇಸ್ರೋವನ್ನು ಸ್ಥಾಪಿಸಲಾಯಿತು. ಇಸ್ರೋದ ಲಾಂಗ್ ಫಾರ್ಮ್ ಏನಂತ ಕೇಳಿದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್ 14ನೇ ಪ್ರಶ್ನೆ. 15ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ದೇಹದ ತೂಕ ಡ್ಯಾಶ್ದಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿಯ ದ್ರವಗಳು ಸರಿಯಾದ ಉತ್ತರವಾಗಿದೆ. ಮಾನವ ದೇಹದ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ದ್ರವದ ಕಡೆಗೆ ಸಾಗಿದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಈ ಸಂಚಿಕೆಯನ್ನು ಮುಗಿಸೋಣ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.